ಆಸ್ತಿ ಅಂತಸ್ತು ಇವೆಲ್ಲವನ್ನು ಮೀರಿದ ಒಂದು ಪವಿತ್ರವಾದ ಬಂಧನ ಅಣ್ಣ. ಇಲ್ಲ ಅವನು ನನ್ನ ಉಸಿರಲ್ಲಿ ವ್ಯರ್ಥ ಆಗಿದ್ದಾನೆ. ಅವ್ರ ಮಾತು ಬರ್ತಿರೋದ್ರಿಂದ ಸಾಧ್ಯ ಇಲ್ಲ. ಅವನೇ ಮದುವೆ ನೀನು ಮಾತು ಕೊಟ್ಟ ಮಾತ್ರಕ್ಕೆ ಆ ಸಂಬಂಧನ ಒಪ್ಪಳಿಗೆ ಸಾಧ್ಯವೇ ಇಲ್ಲ. ಈ ಅಣ್ಣನ ಆಸೆ ಆಕಾಂಕ್ಷೆಗಳ ಕನಸನ್ನು ನುಚ್ಚು ನೂರು ಮಾಡಬೇಡ. ನೋಡ, ನೀನು ನಾನು ನೋಡಿದ ವರ್ಣನೊಂದಿಗೆ ಮದುವೆ ಆಗಬೇಕು, ಆಗಲೇಬೇಕು, ಆಗತಕ್ಕದ್ದು. ಇದು ನನ್ನ ಗುರಿ. ಗುರಿ 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 ನಿಮ್ಮ ಅಹಮು ಗುರಿಗೋಸ್ಕರ ನನ್ನ ಪ್ರೀತಿಯನ್ನೆಲ್ಲ ಸಮಾಧಿ ಮಾಡಿ ಅದನ್ನೆಲ್ಲ ಗೋಧಿ ಆಗ್ತಾ ಇಲ್ಲ ಅಣ್ಣ. ಪ್ರೀತಿ ಮರೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಣ್ಣ. ನಿನ್ನೆದುರು ನಿಂತು ಮಾತನಾಡುವ ಧೈರ್ಯ ನನಗಿದ್ದಿದ್ರು ಪ್ರೀತಿ ಮಾತನಾಡೋದಕ್ಕೆ ಹಚ್ಚಿಬಿಡುದು ಸಾರಿ ಅಣ್ಣ. ಆದ್ರೆ ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ ಅಣ್ಣ. ಕಾಲಿ ನಮ್ಮಿಬ್ಬರು ಮದುವೆ ಮಾಡೋಣ. ಇಲ್ಲಮ್ಮ, ಇಲ್ಲ, ಅದೆಂದಿಗೂ ಸಾಧ್ಯವೇ ಇಲ್ಲ. ಮನಸ್ಸೊಬ್ಬನಿಗೆ ದೇಹ ಇನ್ನೊಬ್ಬನಿಗೆ ಇಲ್ಲ. ನನ್ನ ಜೀವನಕ್ಕೆ ಇದು ಅರ್ಥ ಇರೋದಿಲ್ಲ. ಸಾಧ್ಯ ಇಲ್ಲ. ಬೇರೊಬ್ಬನೊಂದಿಗೆ ಮದುವೆನ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ಪ್ರೀತಿಯಿಂದ ಸಾಕಿದ ನನ್ನ ತಂಗಿ ನನ್ನ ಗೌರವಕ್ಕೆ ಕೇಡು ಬಯಸಲು ಹೋಗಿದ್ದಾಳೆ. ಅದರಲ್ಲೂ ಮತ್ತ ನನ್ನ ಫ್ರೆಂಡ್ ರಾಜೀವನಿಗೆ ಈಗಾಗಲೇ ಮಾತು ಕೊಟ್ಟಿದ್ದೀನಿ. ಅದರಲ್ಲೂ ಇವತ್ತೇ ಮನೆಗೆ ಬರ್ತಾನಂತ ಹೇಳಿದ್ದಾನೆ. ಇಂಥ ಸಂದರ್ಭದಲ್ಲಿ ನಾ ಹೇಗೆ ಮುಖ ತೋರಿಸಲಿ ರಾಜೀವನಿಗೆ? ನಾ ಹೇಗೆ ಮುಖ ತೋರಿಸಲಿ?